ರಾಷ್ಟ್ರಾದ್ಯಂತ ಆಗಿಂದಾಗೆ ಈ ಅಕ್ರಮವಾಗಿ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ವಿವಿಧ ಸರ್ಕಾರಗಳು ಕೈಗೊಂಡಿದೆ. ಅದೇ ರೀತಿ ಯುಪಿಯಲ್ಲಿ ನೋಡ್ತಾ ಇರ್ತೀವಿ, ಕರ್ನಾಟಕದಲ್ಲಿ ನಮ್ಮಲ್ಲಿ ಮೊನ್ನೆ ತಾನೇ ನೋಡಿದ್ವಿ ನಾವು. ಈಗ ರಾಷ್ಟ್ರ ರಾಜಧಾನಿಯ ಸರದಿ ದೆಹಲಿಯಲ್ಲೂ ಕೂಡ ಬುಲ್ಡೋಸರ್ಗಳು ಗರ್ಜಿಸಿದೆ. ಬಟ್ ಬುಲ್ಡೋಸರ್ ಗರ್ಜನೆ ನೋಡ್ತಾ ಇದ್ದ ಹಾಗೆ ಹಿಂಸಾತ್ಮಕ ರೂಪವನ್ನ ಪಡೆದುಕೊಳ್ತು. ಕಾರಣ ಅಕ್ರಮವಾಗಿ ಜಾಗಗಳನ್ನು ಅತಿಕ್ರಮಿಸಿಕೊಂಡು ಅಲ್ಲಿ ದಾಖಲೆಗಳು ಇಲ್ಲದೆ ಇಲ್ಲೀಗಲ್ ಆಗಿ ಮಸೀದಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂತು. ಹೀಗಾಗಿ ಸಹಜವಾಗಿ ಅಲ್ಲಿನ ಪಾಲಿಕೆ ಎಚ್ಚೆತ್ತುಕೊಂಡು ಎನ್ಕ್ರೋಚ್ ಆಗಿರುವಂತಹ ಜಾಗವನ್ನು ತೆರವು ಮಾಡೋದಕ್ಕೆ ಆಪರೇಷನ್ ಮಾಡಿತು. ಇಷ್ಟಕ್ಕೆ ಸಿಟ್ಟಾದಂತಹ ಉದ್ರಿಕ್ತರ ಗುಂಪು ಪೊಲೀಸರ ಮೇಲೆ ಮತ್ತು ಕಾರ್ಯಾಚರಣೆಗೆ ಬಂದಂತಹ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ಬುಲ್ಡೋಸರ್ ಆಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀವಿ. ದೆಹಲಿಯಲ್ಲಿ ಬೆಳಗ್ಗೆ ಬುಲ್ಡೋಸರ್ ಘರ್ಜಿಸಿದೆ. ಅತ್ಯಂತ ಹಳೆಯ ಮಸೀದಿ ಬಳಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ತೆರವು ಕಾರ್ಯಾಚರಣೆ ಆಗಿದೆ. ಫೈಜ್ ಎ ಇಲಾಹಿ ಮಸೀದಿಯ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿರೋದು. 30 ಜೆಸಿಬಿಗಳಿಂದ ಈ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ತೆರವು ವೇಳೆ ದೆಹಲಿ ಪೊಲೀಸರ ಮೇಲೇನೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಉದ್ರಿಕ್ತರ ಕಲ್ಲು ತೂರಾಟದಲ್ಲಿ 5 ಜನ ಪೊಲೀಸರಿಗೆ ಗಾಯಗಳಾಗಿದೆ. ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಂದ ಅಶ್ರುವಾಯು ಪ್ರಯೋಗ ಕೂಡ ಮಾಡಬೇಕಾಗಿ ಬಂತು. ಕಲ್ಲು ತೂರಾಟ ನಡೆಸಿದ 10 ಮಂದಿ ಕಿಡಿಗೇಡಿಗಳನ್ನು ಬಂಧಿಸಲಾಯಿತು. 2020-21 ಸಂದರ್ಭದಲ್ಲಿ ವಿಪರೀತ ವೈಲೆನ್ಸ್ ಅನ್ನು ನೋಡಿದಂತಹ ದೆಹಲಿ ಈಗ ಈ ಮೇಜರ್ ಆಪರೇಷನ್ನಲ್ಲೂ ಕೂಡ ವೈಲೆನ್ಸ್ ಅನ್ನು ನೋಡಬೇಕಾಗಿ ಬಂತು. ನೋಡ್ತಾ ಇದ್ದೀರಾ ನೀವು ಪೊಲೀಸರ ಮೇಲೆ ಯಾವ ರೀತಿ ಕಲ್ಲು ತೂರಾಟ ನಡೆಸಲಾಗಿದೆ ಅಂತ. जवाब नहीं भाई नहीं वाह जीरा रही वाह भाई वाह मेरा शेरो तेरी कसम वो भाग गया वाह भाई वाह जवाब नहीं जवाब नहीं भाई नहीं वाह जीरा रही वाह भाई वाह मेरा शेरो ನೀವು ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ, ಪೊಲೀಸರು ಎಷ್ಟು ದೊಡ್ಡ ಕಾರ್ಯಾಚರಣೆಯನ್ನು ಅಲ್ಲಿ ಮಾಡಬೇಕಾಗಿ ಬರ್ತಾ ಇದೆ ಅಂತ ನಂಗೆ ಒಂದು ಅರ್ಥ ಆಗಲ್ಲ. ಎಲ್ಲ ಕಡೆ ಎನ್ಕ್ರೋಚ್ಮೆಂಟ್ ತೆರವು ಮಾಡಿದಾಗ ಎಲ್ಲೂ ವೈಲೆನ್ಸ್ ಆಗಲ್ಲ, ಬಟ್ ಇಂಥ ಜಾಗಗಳಲ್ಲಿ ಮಾತ್ರ ಯಾಕೆ ವೈಲೆನ್ಸ್ ಆಗುತ್ತೆ? ಆಮೇಲೆ ಅಕ್ರಮ ಅಂತ ಗೊತ್ತಾದ ಮೇಲೆ ಅದನ್ನು ವಿರೋಧಿಸಿದ್ರೆ ತಪ್ಪೇನು ಅನ್ನೋದು ಪ್ರಶ್ನೆ. ಅಕ್ರಮಕ್ಕೆ ಎಡೆ ಮಾಡಿಕೊಡ್ಬೇಕಾ? ಇಲ್ಲಾಂದ್ರೆ ಇಲ್ಲ ನೀವು ಬಿಲ್ಡಿಂಗ್ ಕಟ್ಕೊಳ್ಳಿ, ಮಸೀದಿ ಹೆಸರಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಬಿಡಬೇಕಾ? ಇದೊಂದು ಪ್ರಶ್ನೆ ಅಂತೂ ಇದೆ, ದೇಶದಾದ್ಯಂತ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಎಷ್ಟು ಡೈಮೆನ್ಷನ್ ಜಾಗದಲ್ಲಿ ಒತ್ತುವರಿ ಆಗಿತ್ತು, ಮತ್ತೆ ಈ ವಿಚಾರದಲ್ಲಿ ಪದೇ ಪದೇ ಈ ತರದ ಘಟನೆಗಳಾದಾಗ, ಎನ್ಕ್ರೋಚ್ಮೆಂಟ್ ಆಗಿರೋ ಜಾಗಗಳನ್ನ ತೆರವು ಮಾಡಿಸಿದಾಗ ಪದೇ ಪದೇ ಇಂಥ ಘಟನೆಗಳು ರಿಪೀಟ್ ಆಗ್ತಾ ಇದೆಯಲ್ಲ ಶಬೀರ್? ಮಮತಾ, ಕೇವಲ ದೆಹಲಿಯ ಅಂತ ಅಲ್ಲ, ಉತ್ತರ ಭಾರತದಲ್ಲಿ ಅಕ್ರಮ ಪ್ರದೇಶವನ್ನ ತೆರವುಗೊಳಿಸಬೇಕಾದಂತ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಗಲಾಟೆಗಳು ಹಲವಾರು ಪ್ರದೇಶಗಳಲ್ಲಿ ಆಗಿರುವಂತದ್ದನ್ನ ಕೂಡ ಗಮನಿಸಿದೀವಿ. ಈಗ ದೆಹಲಿ ಕೂಡ ಅದಕ್ಕೆ ಹೊರತಾಗಿಲ್ಲ. ದೆಹಲಿಯಲ್ಲೂ ಕೂಡ ನಿನ್ನೆ ಮಿಡ್ ನೈಟ್ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ MCD ಅಧಿಕಾರಿಗಳು ಮಾಡಿದ್ರು. ಮುಖ್ಯವಾಗಿ ಫೈಜ್ ಎ ಇಲಾಹಿ ಮಸೀದಿ ಏನಿದೆ ಅದು ಮತ್ತೆ ಅದರ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅಕ್ರಮವಾಗಿ ನಿರ್ಮಾಣ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿ MCD ಅಧಿಕಾರಿಗಳು ಅದನ್ನ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ರು. ಸೊ ರಾತ್ರಿ ಸಂದರ್ಭದಲ್ಲಿ ಇದನ್ನ ತೆರವು ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಹಗಲೊತ್ತಿನಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ರೆ ಸಮಸ್ಯೆಗಳಾಗಬಹುದು ಅನ್ನುವಂತಹ ಕಾರಣಕ್ಕೆ ಮಿಡ್ ನೈಟ್ ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಹಮ್ಮಿಕೊಂಡಿದ್ರು. ಆದಾಗ್ಯೂ ಕೂಡ ಜನರು ಅಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಗಳನ್ನ
ಮಾಡಿದ್ರು. ಆ ಪ್ರತಿಭಟನೆಗೆ ಮಣಿಯದೆ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಆರಂಭ ಮಾಡ್ತಾ ಇದ್ದಂತೆ ಅಲ್ಲಿದ್ದಂತ ಒಂದು ಉದ್ರಿಕ್ತರ ಗುಂಪು ಪೊಲೀಸರ ಮೇಲೆ ಕಲ್ಲುಗಳನ್ನ ತೂರಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಘಟನೆಯಲ್ಲಿ 5 ಜನಕ್ಕೆ ಪೊಲೀಸರಿಗೆ ಗಾಯಗಳಾಗಿರುವಂತದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ FIR ಅನ್ನ ದಾಖಲಿಸಿಕೊಂಡಿರುವಂತ ಪೊಲೀಸರು 10 ಮಂದಿ ಆರೋಪಿಗಳನ್ನ ಈಗ ಕೂಡ ಸದ್ಯಕ್ಕೆ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಸ್ಥಳೀಯ ನಿವಾಸಿಗಳ ಆರೋಪ ಇರುವಂತದ್ದು ಫೈಜೆ ಇಲಾಹಿ ಮಸೀದಿ ಅನ್ನುವಂಥದ್ದು ಇವತ್ತು ನಿನ್ನೆ ನಿರ್ಮಾಣ ಆಗಿದ್ದಂಥದ್ದಲ್ಲ, ಸಾಕಷ್ಟು ಇತಿಹಾಸ ಇರುವಂತಹ ಮಸೀದಿ ಆಗಿರುವಂತದ್ದು. ಈ ಹಿಂದೆ ಇದ್ದಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೆ ಅದರ ಸುತ್ತಮುತ್ತ ಮಸೀದಿಗೆ ಹೊಂದಿಕೊಂಡಂತೆ ಸಾಕಷ್ಟು ಜನರು ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಜೀವನವನ್ನ ಕಟ್ಕೊಂಡಿರುವಂತದ್ದು. ಸೊ ಹೀಗಾಗಿ ನಾವು ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅವ್ರ ಅಧಿಕಾರಿಗಳ ಮುಂದೆ ಎತ್ತಾ ಇರುವಂತದ್ದು. ಸೊ ಈಗ MCD ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಈ ತೆರವು ಕಾರ್ಯಾಚರಣೆ ಈಗ ಶುರು ಮಾಡಿರುವಂತದ್ದಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಸರಿಸುಮಾರು 30 JCBಗಳ ಮೂಲಕ ಯಾವಾಗ ತೆರವು ಕಾರ್ಯಾಚರಣೆಗೆ ಶುರು ಮಾಡಿದ್ರು ಆಗ ಈ ಸಂದರ್ಭದಲ್ಲಿ ಗಲಾಟೆಗಳಾಯ್ತು. ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತರಲಿಕ್ಕೆ ಅಶ್ರುವಾಯುವನ್ನು ಕೂಡ ಸಿಡಿಸಬೇಕಾದಂತ ಅನಿವಾರ್ಯತೆಗಳು ನಿರ್ಮಾಣ ಆಯ್ತು. ಮಮತಾ, ದಿಲ್ಲಿಯ ಯಾವ ಭಾಗದಲ್ಲಿ ಇದು ಲೊಕೇಟ್ ಆಗಿರೋದು ಶಬೀರ್? ಓಲ್ಡ್ ಡಿಲ್ಲಿ ವ್ಯಾಪ್ತಿನ ಏನ್ ಕತೆ ಅಂತ ಒಂದು. ಎರಡನೇದು, ಈಗ ಬಂಧನಕ್ಕೆ ಒಳಪಟ್ಟಿದ್ದಾರಲ್ಲ ಅವರೆಲ್ಲ ಸ್ಥಳೀಯರ? ಹೌದು. ಈ ಒಂದು ಪ್ರದೇಶ ಏನಿದೆ ದೆಹಲಿಯ ಹಳೆ ದೆಹಲಿಯ ಭಾಗದಲ್ಲಿ ಬರುವಂತ ಒಂದು ಅತ್ಯಂತ ಪುರಾತನ ಮಸೀದಿ ಆಗಿರುವಂತದ್ದು. ಸಾಕಷ್ಟು ಹಳೆಯ ಮಸೀದಿ ಅನ್ನುವಂಥದ್ದನ್ನ ಕೂಡ ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಮುಖ್ಯವಾಗಿ ಈಗ ಬಂಧಿತ ಆರೋಪಿಗಳೇನಿದ್ದಾರೆ ಇವರು ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸರ ಮೇಲೆ ಹಲ್ಲೆಗೆ ಯಾವಾಗ ಮುಂದಾದ್ರು ಅವರನ್ನ ಕೂಡಲೇ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ FIR ದಾಖಲಿಸಿಕೊಂಡು ಅವರನ್ನೀಗ ಅಧಿಕೃತವಾಗಿ ಆರೋಪಿಗಳನ್ನಾಗಿ ಗುರುತಿಸಿಕೊಳ್ಳಲಾಗಿರುವಂತದ್ದು. ಮತ್ತಷ್ಟು ಜನರನ್ನ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ಸದ್ಯಕ್ಕೆ ಪೊಲೀಸರಿಗೆ CCTV ಸೇರಿದಂತೆ ಪೊಲೀಸರ ಬಾಡಿ ಕ್ಯಾಮೆರಾಗಳ ಮೂಲಕ ಆರೋಪಿಗಳನ್ನ ಮತ್ತಷ್ಟು ಜನರನ್ನ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಜನ ಆರೋಪಿಗಳನ್ನ ಕೂಡ ಬಂಧಿಸುವಂತ ಸಾಧ್ಯತೆಗಳಿದಾವೆ. ಮಮತಾ, ಶಬೀರ್, ಇಷ್ಟೆಲ್ಲ ಹಂಗಾಮ ಆದ್ಮೇಲೆ ಕಾರ್ಯಾಚರಣೆ ಕನ್ಕ್ಲೂಡ್ ಆಗಿದ್ಯಾ ಅಥವಾ ಇಲ್ಲ ಮುಗಿಸ್ತೀವಿ ನಾವು ಅಂತ ಹೇಳಿದ್ದಾರಾ? ಕಂಪ್ಲೀಟ್ ಮಾಡಿದಾರಾ, ಇನ್ಕಂಪ್ಲೀಟ್ ಆಗಿದೆಯಾ ಕಾರ್ಯಾಚರಣೆ? ಈಗ ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಕೊಡ್ಲಾಗಿರುವಂತದ್ದು. ಕಾರ್ಯಾಚರಣೆ ಶುರುವಾಗಿ ಸ್ವಲ್ಪ ಹೊತ್ತಿನಲ್ಲೇ ಈ ಗಲಾಟೆ ಆದಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಸ್ವಲ್ಪ ಹೊತ್ತಿನ ಕಾಲ ಮೊಟಕುಗೊಳಿಸಲಾಗಿತ್ತು. ಈಗ ಕೂಡ ಸದ್ಯಕ್ಕೆ ಯಾವುದೇ ಕಾರ್ಯಾಚರಣೆಗಳು ಕೂಡ ನಡೀತಾ ಇಲ್ಲ. ಆದ್ರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಒಂದ್ ಕಡೆಗೆ ಅಧಿಕಾರಿಗಳು ಮತ್ತೆ JCBಗಳು ಮೊಕ್ಕ ಮೂಡಿರುವಂತದ್ದು. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಕಾರ್ಯಾಚರಣೆ ಶುರು ಆಗ್ಬಹುದಾದಂತ ಸಾಧ್ಯತೆಗಳಿದಾವೆ. ಆದ್ರೆ ಅಧಿಕಾರಿಗಳು ಭದ್ರತೆಯ ದೃಷ್ಟಿಯಿಂದ ಕಾರ್ಯಾಚರಣೆಯನ್ನ ಕೆಲ ಹೊತ್ತು ಮೊಟಕುಗೊಳಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಿದ್ರು. ಪರಿಸ್ಥಿತಿ ಹತೋಟಿಗೆ ಬಂದ ಬಳಿಕ ಮತ್ತೆ ಕಾರ್ಯಾಚರಣೆಯನ್ನ ಶುರು ಮಾಡಬಹುದಾದಂತ ಸಾಧ್ಯತೆಗಳಿದಾವೆ ಅಂತ. ಶಬೀರ್, ಮಾಬ್ ಹೇಗ್ ಸೇರ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದಾವ? ಬಿಕಾಸ್ ನಾವು ನೋಡಿದ್ವಿ 2020-21ರಲ್ಲೂ ಕೂಡ ಎಲ್ಲಿಂದಲೋ ಯಾವುದೋ ಮಸೀದಿಯಿಂದ ಕರೆ ಕೊಡ್ಲಾಯ್ತು, ಒಂದಷ್ಟು ಜನ ಸೇರಿದ್ರು, IB ಅಧಿಕಾರಿಗಳಂತ ನೋಡ್ದೇನೋ ಅವ್ರ ಮೇಲೆ ಕಲ್ಲು ತೂರಾಟ ಎಲ್ಲ ನಡೆಸಿದ್ರು. ಸೊ ಇಲ್ಲಿ ಮಾಬ್ ಕೇಂದ್ರೀಕರಣಗೊಳ್ಳೋದಕ್ಕೆ ಯಾರ್ದಾದ್ರೂ ಸೂಚನೆ ಇತ್ತಾ? ಆಮೇಲೆ ರಾಜಕೀಯ ನಾಯಕರದ್ದು ಯಾರ್ದಾದ್ರೂ ನೆರಳು ಕಾಣಿಸ್ತಾ ಇದೆಯಾ ಇಲ್ಲಿ? ನೋಡಿ ಮಮತಾ, ಇದೆಲ್ಲ ತನಿಖೆಯಿಂದ ಗೊತ್ತಾಗ್ಬೇಕಾಗಿರುವಂತದ್ದು. ಆದ್ರೆ ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಏನು ಅಂದ್ರೆ ಮಸೀದಿಯ ತೆರವು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದು ಈ ಮುಂಚಿತವಾಗಿ ನಿರ್ಧಾರ ಆಗಿತ್ತು. ಅದಕ್ಕೆ ಬೇಕಾದಂತ ಅಗತ್ಯ ಭದ್ರತಾ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಕೂಡ ಮಾಡ್ಲಾಗ್ತಾ ಇತ್ತು. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸಬಹುದು, ಸಾಕಷ್ಟು ಬ್ಯಾರಿಕೇಡ್ ಗಳನ್ನ ಕೂಡ ಅಳವಡಿಸಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಸೊ ಸಂಜೆ ಅಷ್ಟೊತ್ತಿಗೆ ಜನರಿಗೆ ಒಂದು ಸ್ಪಷ್ಟವಾಗಿ ಗೊತ್ತಿತ್ತು, ಇವತ್ತು ರಾತ್ರಿ ಇಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತೆ, ಮಸೀದಿ ಸೇರಿದಂತೆ ಸುತ್ತಮುತ್ತಲಿನ ಮನೆಗಳನ್ನ ಕೂಡ ಅಧಿಕಾರಿಗಳು ತೆರವು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗಿತ್ತು. ಹೀಗಾಗಿ ಜನರು ಕೂಡ ಅಲ್ಲಿ ಮೆಂಟಲಿ ಪ್ರಿಪೇರ್ ಆಗಿದ್ರು. ಮತ್ತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡ ಸೇರ್ಕೊಂಡಿದ್ರು. ಮತ್ತೆ ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು ಕೂಡ ತಮಗೆ ಬೇಕಾದಂತಹ ಜನರನ್ನ ಕೂಡ ಕರೆಸ್ಕೊಂಡಿದ್ರು. ಸೊ ಹೀಗಾಗಿ ಅಲ್ಲಿ ಗಲಾಟೆ ಆಗಬಹುದು ಅನ್ನುವಂಥದ್ದು ಕೂಡ ಬಹು ನಿರೀಕ್ಷಿತವಾಗಿತ್ತು. ಹೀಗಾಗಿ MCD ಅಧಿಕಾರಿಗಳು ಕೂಡ ಹೆಚ್ಚಿನ ಭದ್ರತೆಯನ್ನ ದೆಹಲಿ ಪೊಲೀಸರಿಗೆ ಕೇಳಿದ್ರು. ಹೀಗಾಗಿ ದೆಹಲಿ ಪೊಲೀಸರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಮಸೀದಿಯ ಸುತ್ತಮುತ್ತ ಮತ್ತೆ ಆ ಪ್ರದೇಶದಲ್ಲಿ ಒದಗಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ನಿರೀಕ್ಷಿತವಾಗಿ ಯಾವಾಗ ಕಾರ್ಯಾಚರಣೆ ಶುರುವಾಯಿತು ಆಗ ಕಲ್ಲುಗಳನ್ನ ಪೊಲೀಸರ ಮೇಲೆ ತೂರ್ಲಿಕ್ಕೆ ಶುರು ಮಾಡಿದ್ರು. ಕೂಡಲೇ ಪೊಲೀಸರು ಅಶ್ರು ದಾಳಿಯನ್ನ ಮಾಡೋ ಮೂಲಕ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಷ್ಟು ವರ್ಷದಿಂದ ಕಟ್ಟಡ ಇತ್ತು ಅನ್ನೋದಲ್ಲ, ಅದು ಅಕ್ರಮ ಸಕ್ರಮ ಅನ್ನೋದು ಪ್ರಶ್ನೆ. ಅಕ್ರಮ ಅಂತ ಗೊತ್ತಿದ್ದು ಪೊಲೀಸರ ಮೇಲೇನೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರ ಧೈರ್ಯ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ.